ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಬಸಳೆ ಸೊಪ್ಪಿಂದು ಮೊಸರುಳ್ಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಬಸಳೆ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದೆರಡು ಕರಿಬೇವಿನ ಸೊಪ್ಪು ಎಲೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಮೇನ್ಲಿ ಮೊಸರು, ಇದಿಷ್ಟು ಬೇಕು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಮಲಬಾರ್ ಸ್ಪಿನಾಚ್. It's mozzarella means like yogurt curry, yogurt curry. For that I need Malabar spinach. This is asafoetida, cumin seeds, salt, cilantro, curry leaves, green chili. This is Indian green chili. Some fresh coconut and mainly yogurt. And I have taken a vessel to cook the spinach. I have washed it thoroughly. ನೀರಲ್ಲಿ ಹಾಕಿ ಸ್ವಲ್ಪ ಕುಕ್ ಮಾಡ್ಕೋಬೇಕು. ಸ್ಪಿನಾಚ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಉದ್ದಕ್ಕೆ ಬೇಕು ಅನ್ನೋರು ಹಾಗೆ ಹಾಕೋಬೋದು. ಆಮೇಲೆ ವಿ ಹ್ಯಾವ್ ಟು ಗ್ರೈಂಡ್ ದ ರಿಮೈನಿಂಗ್ ಸ್ಟಫ್. ಅದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ಫಸ್ಟು ಸ್ಪಿನಾಚ್ನ ಬಾಯ್ಲ್ ಮಾಡೋಕ್ಕಾಗೋಣ. ಐ ವಿಲ್ ಬಿ ಪುಟ್ಟಿಂಗ್ ದ ಸ್ಪಿನಾಚ್ ಫಾರ್ ಬಾಯ್ಲಿಂಗ್, ಬಟ್ ಐ ವಿಲ್ ಕಟ್ ದಟ್ ದ ಲೀವ್ಸ್ ಇಂಟು ಸ್ಮಾಲ್ ಪೀಸಸ್ ಆ್ಯಂಡ್ ದೆನ್ ಆ್ಯಡ್ ಇಟ್. ಈ ಥರ ಕಟ್ ಮಾಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಇಡ್ತೀನಿ. ಲೈಕ್ ದಿಸ್ ಐ ಹ್ಯಾವ್ ಕಟ್ ಇಟ್ ಇಂಟು ಸ್ಮಾಲ್ ಪೀಸಸ್. ನೌ ವಿಲ್ ಪುಟ್ ದಿಸ್ ಆನ್ ದ ಸ್ಟವ್ ಟು ಬಾಯ್ಲ್. ಟು ಗ್ರೈಂಡ್ ಐ ವಿಲ್ ಬಿ ಆ್ಯಡಿಂಗ್ ಗ್ರೀನ್ ಚಿಲ್ಲಿ, ಸಾಲ್ಟ್. ರುಬ್ಬಕ್ಕಿದು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, ಗ್ರೀನ್ ಚಿಲ್ಲಿ, ಒಂಚೂರು ಕರಿ ಲೀವ್ಸು, ಜೀರಿಗೆ, ಮತ್ತು ಇದು ಸ್ವಲ್ಪ ಶುಂಠಿನೂ ಹಾಕಬೇಕು. ಶುಂಠಿ ತಗೊಬರ್ತೀನಿ. ಐ ಆಮ್ ಪುಟ್ಟಿಂಗ್ ಜಿಂಜರ್ ಪೇಸ್ಟ್. ಇಫ್ ಯು ಹ್ಯಾವ್ ಅ ಫ್ರೆಶ್ ಜಿಂಜರ್ ಯು ಕ್ಯಾನ್ ಪುಟ್ ಇಟ್. ನಾನು ಸ್ವಲ್ಪ ಜಿಂಜರ್ ಪೇಸ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು. ಕೋಕೋನಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಇದನ್ನು ವೆರಿ ಲಿಟಲ್ ವಾಟರ್ ಹಾಕ್ಕೊಂಡು ವಿ ಹ್ಯಾವ್ ಟು ಗ್ರೈಂಡ್ ಇಟ್. ದಿಸ್ ಒನ್ ವಿಲ್ ಜಸ್ಟ್ ಸಿಲಾಂಟ್ರೋ, ಕೊತ್ತಂಬರಿ ಸೊಪ್ಪನ್ನ ಸುಮ್ಮನೆ ಕಟ್ ಮಾಡಿಬಿಟ್ಟು ಹಾಕಬೇಕು. Filter out the water first. No need of grinding. This has to be like this. ಈಗ ನಾನು ಇದ್ರದ್ದು ನೀರೆಲ್ಲ ತಗೊಬಿಟ್ಟೆ. ಬರೀ ಇದನ್ನು ಹಾಕಿದ್ದೀನಿ. ನೀರು ಬೇಕು, ಬಟ್ ಏನಕ್ಕೆ ಅಂದರೆ ನಾನು ಇದು ತೊಳೆಯೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಐ ಟುಕ್ ಔಟ್ ದ ವಾಟರ್ ಫ್ರಮ್ ದ ಪಾಟ್ ಬಿಕಾಸ್ ಐ ಕ್ಯಾನ್ ವಾಶ್ ವಿತ್ ದ ಸೇಮ್ ವಾಟರ್. ಇವಾಗ ಇದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಐ ವಿಲ್ ಬಿ ಪೋರಿಂಗ್. ತೋರಿಸ್ತೀನಿ ಏನು ಅಂತ. ಇವಾಗ ಇದಿದೆ ಅಲ್ವಾ, ಇದಕ್ಕೆ ಬಾಯ್ಲ್ ಮಾಡಿದ್ದು ಇತ್ತಲ್ಲ, ಇವಾಗ ಬಸಳೆ ಸೊಪ್ಪನ್ನ ಬೇಯಿಸೋದ್ವಲ್ವ, ಅದ್ರ ನೀರನ್ನ ಹಾಕಿ ತೊಳಿತಾ ಇದ್ದೀನಿ. ವಾಪಸ್ ಇದಕ್ಕೆ ಹಾಕೋಣ ಅಂತ. ಸೊ ಅದನ್ನು ಇದ್ರ ಜೊತೆಲಿ ತೊಳೆದ್ಬಿಟ್ಟು ಹಾಕೋಕ್ಕಷ್ಟೇ. ಒಂದು ಸತಿ ಬೇಕಾದ್ರೆ ಶೇಕ್ ಮಾಡು ಹಾಕ್ಬೋದು. ಇದಕ್ಕೆ ಇವಾಗ ಮೊಸರು ಹಾಕಬೇಕು ನಾನು. ಐ ಹ್ಯಾವ್ ಟು ಆ್ಯಡ್ ಯೋಗರ್ಟ್. ಐ ಜಸ್ಟ್ ಯೂಸ್ ದಿಸ್ ಟು ವಾಶ್ ಇಟ್. ಸೊ ಐ ವಿಲ್ ಬಿ ಆ್ಯಡಿಂಗ್ ದಿಸ್ ಒನ್ ಬ್ಯಾಕ್ ಇನ್ ಟು ದಿಸ್. ಸೊ I'll be adding yogurt. ಮೊಸರು ಹಾಕ್ತಾ ಇದ್ದೀನಿ ಈಗ. ಸಾಕಿಷ್ಟು ಮಿಕ್ಸ್ ಮಾಡಬೇಕು.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಬೇಕು. ನಾವು I just added yogurt. We have to mix it properly. Then I'll be adding the cilantro. I have to cut it a little bit. Just cut it and add cilantro, ಕೊತ್ತಂಬರಿ ಸೊಪ್ಪಿದು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು. Then we have to put a tempering to this one. If you want little bit like watery kind, you can add water. ಇನ್ನೂ ಸ್ವಲ್ಪ ನೀರು ಥರ ಬೇಕು ಅಂದರೆ ನೀರೇ ಹಾಕೋಬೋದು. ಇವಾಗ ಒಗ್ಗರಣೆ ಹಾಕ್ತಿದ್ದೀನಿ ನಾನು. ಎಲ್ಲ ಸ್ಟವ್ ಆಫ್ ಆಗೋಗಿದೆ. ಸ್ಟವ್ ಈಸ್ ಆಫ್. ಸೊ ಐ ವಿಲ್ ಬಿ ಆ್ಯಡಿಂಗ್ ದಿಸ್ ಒನ್. Then mix again. Now this is ready. Enjoy. Don't forget to subscribe and press the bell icon and share please. Thanks for watching. Subscribe ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿ. ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಅಲರ್ಟ್ ಮಾಡಿಬಿಟ್ಟು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಬೇರೆಯವ್ರ ಹತ್ರ. ಯಾರೋ ಒಬ್ರಿಗೆ ಉಪಯೋಗ ಆಗುತ್ತೆ. ದಿನ ಒಂದೊಂದು ಮಾಡಬೇಕು ಅಂದಾಗ ಮನೇಲಿ ಇವಾಗ ಇದು ಸೊಪ್ಪು ನಮ್ಮ ಮನೇಲೇ ಬೆಳೆದಿರೋದು. ಸೊ ಬೆಳೆದಾಗ ದಿನ ಒಂದೊಂದು ಮಾಡ್ಕೋಬೇಕು ಅಂದಾಗ ವೆರೈಟಿ ಇರುತ್ತೆ ಅಂಥೇಳಿ ನೀವು ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಓಕೆ, ಬಾಯ್, ಎಂಜಾಯ್.